ಇಲ್ಲಿ ತಾವೆಲ್ಲರೂ ಏಕಾಂತದಿಂದ ಶಾಂತ ಪ್ರಶಾಂತದಿಂದ ನೀವು ಕುಳಿತೀರಿ. ನಮಗೊಂದು ಇದೊಂದು ನೆಲ ಹಿಡ್ದಾರ ನೀವು ಅವುಗಳ ಮೇಲ ಶರಣರು ಅನ್ಬೋದು. ಯಪ್ಪ ನೀರೇ ನೆಲ್ಲಾಗ ನಿಂತು ನಮ್ಮನ್ನ ಬಿಸಿಲಾಗ ಕುಂಡಿಸಿ ಮತ್ತು ಇದು ಹೆಂಗಪ್ಪ ಅಂತ ಕೇಳ್ಬೋದು. ಈ ಬಿಸಿಲು ನೋಡಿದ್ರೆ ನಾ ಹೇಳಬಾರ್ದು, ನೀವು ಕೇಳಬಾರ್ದು. ಆದರೂ ಏನಿಲ್ಲಪ್ಪ, ನಮ್ಮ ಮುಂದಿನ ಸನ್ಮಾರ್ಗವನ್ನು ತೋರಿಸುವಂಥ ಎರಡು ಮಾತು ಹೇಳಂದ್ರೆ ಹೇಳ್ತೀವಿ. ಹೇಳಲಿ ಬಂದಾರು, ಕೇಳೋರು ಯಾರಿಲ್ಲ. ಕೇಳೋರು ಭಾಳ ಮಂದಿ ಆಗ್ಯಾರ, ಕೇಳೋರ ಕಮ್ಮಿ. ಇರಲಿ, ಅವ್ರದ್ದೊಂದು ವಾಕ್ಯ ಐತಿ. ಮೂಲ ಸಿದ್ದರಾಮೇಶ್ವರ, ನಮ್ಮ ಮೂಲ ತಳ ಬಬಲಾದಿ ಅಲ್ಲ, ಧಾರವಾಡ. ನಿಮಗೂ ಎಲ್ಲ ಕಲ್ಪನಾ ಇರಲಿ. ಆ ಧಾರವಾಡದಿಂದ ನಮ್ಮ ಮೂಲ ಪುರುಷರು ಸಿದ್ದರಾಮೇಶ್ವರು ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಪುಣ್ಯಕ್ಷೇತ್ರಗಳನ್ನು 12 ಜ್ಯೋತಿರ್ಲಿಂಗಗಳನ್ನು ಸಂಚಾರ ಮಾಡಿ ಕೊನೆಗೆ ಬಬಲಾದಿಗೆ ಬಂದು ಗಟ್ಟಿಯಾಗಿ ಮೆಟ್ಟು ಹಾಕಿದವ್ರು ಯಾರಪ್ಪ ಅಂತಂದ್ರೆ ಸಿದ್ದರಾಮೇಶ್ವರ. ಆ ಸಿದ್ದರಾಮೇಶ್ವರ ಕೃಪೆಯಿಂದ ನಾವೆಲ್ಲರೂ ವಂಶಾವಳಿ ಬಂದವರು. ಆ ಸಿದ್ದರಾಮೇಶ್ವರು ಒಂದು ಸ್ತೋತ್ರವನ್ನು ನಿರ್ಮಾಣ ಮಾಡಿದವರು ಸದಾಶಿವಪ್ಪನವರಲ್ಲ, ಸಿದ್ದರಾಮೇಶ್ವರ. ಪುರಾಣ ಬರೆಸೈತಿ, ಅದೆಲ್ಲ ಓದ್ರಿ ನಿಮಗೆ ಗೊತ್ತಾಗ್ತದೆ. ಸದಾಶಿವಪ್ಪನವರು 120, 130 ಏನು ಫೋಟೋದಾಗ ಅದಾರಲ್ಲ, ಶಿವಮುತ್ಯಾರಂತರೂ ನಿಮ್ಮ ಊರಿಗೆ ಬರ್ತಿದ್ರು. ಚಮಕೇರಿ ತವ್ರ ಮನೆ ಅಂತ ಹೋಗ್ಯಾರ. ಜಗದಾಳಕ್ಕ ಸದಾಶಿವಪ್ಪನವರು ತವ್ರ ಮನೆ ಅಂತ ಹೋಗ್ಯಾರ. ಇದೆಲ್ಲ ನಮ್ಮ ವಂಶಾವಳಿ. ಮತ್ತು ಈಗ ಅದಾರಲ್ರಿ ಮಠದವರು ಅಂತಂದ್ರೆ ಅವರು ವಂಶಾವಳಿ. ಅವರು ಹೆಣ್ಣೋಳಿ ಕಡೆಯಿಂದ ಬಂದವರು, ನಾವು ಗಂಡೋಳಿ ಕಡೆಯಿಂದ ಇರ್ರಿ. ಅದೇನೇ ಇರಲಿ, ಅವ್ರು ಏನು ಹತ್ತಿದ್ರಪ್ಪ ಅಂತಂದ್ರೆ ಹರಿವ ಹಾವಿನ ಗಂಡ ಸಿದ್ದರಾಮೇಶ್ವರ, ಉರಿಯುವ ಕಿಚ್ಚಿನ ಗಂಡ, ಲೆಂಡ ಮಂಡರ ಗಂಡ, ವೇದವಾದಿಗಳ ಗಂಡ, ಪುಣ್ಯ ಪಂಡಿತರ ಗಂಡ, ನಾ ಮೇಲ ನೀ ಮೇಲ ಅನ್ನುವವರ ಗಂಡ, ಚಾಡಿ ಚಿಪ್ಪಾಟಿ ಮಾಡುವವರ ಗಂಡ, ಒಟ್ಟು ಕುದಿಯುವವರ ಗಂಡ, ಕೊಡದೆ ಹಂಗಿಸುವವರ ಗಂಡ. ದೇಹ ಬುದ್ಧಿ ಬೆಳೆಸಿಕೊಂಡು ಜಗಕ್ಕೆ ಬೇಸರ ಆಗುವವರ ಗಂಡ, ಕೊಲ್ಲಾಪುರ ಮಹಾಲಕ್ಷ್ಮಿಯ ಮಾಯಿಯ ಗಂಡ, 3 ಲೋಕ ಮುಂಡಿಗಿ ಪಚಾಕಿ ದೋಸ್ತರ ಹೋದಿನ. ಅದಕ್ಕೊಂದು ಅರ್ಥ ಐತಿ, ಬಿಸಲಾಗಿ ಹೇಳೋದು ಬೇಡ, 3 ಲೋಕ ಮುಂಡಿಗಿ ಪಚಾಕಿ ದೋಸ್ತರ ಹೋದಿನ. ಇವ್ರೇನತ್ತಾರು, 3 ಲೋಕ ಮುಂಡಿ ಪಚಾಲಿಕೆ ಅಂತಾರೆ. ಪಾಪ ಅವ್ರು 3 ಲೋಕ ಮುಂಡಿಗಿ ಪಚಾಕಿ ದೋಸ್ತರ ಹೋದಿನ, ಪಕಾಲಿ ಪಚಾಕಿ ದೋಸ್ತರ ಹೋದಿನ. ಜೈ ನಮ ಪಾರ್ವತಿ ಪತಿ ಶಿವಹರರ ಮಾತು ಅವ್ರ ನಿರ್ಮಾಣ. ಅಂಥ ಒಂದು ಈ ಕ್ಷೇತ್ರಗಳಲ್ಲಿ ನೀವು ಮಾಡಿರ್ತಕ್ಕಂಥ, ಬಹುಶಃ ಚಮಕೇರಿ ಅವರ ಭಾಳ ಮಠ ಮಾಡಿದ್ರು. ಈ ಎಲ್ಲ ಮಠಗಳಲ್ಲಿ
ಒಂದು ವಿಶೇಷವಾಗಿರ್ತಕ್ಕಂಥ ಹೇಳುವುದು ಏನಪ್ಪ ಅಂತಂದ್ರೆ ಇವತ್ತಿನ ದಿನ ನಿಮಗೆಲ್ಲ ಹೇಳ್ಕೊತ ಬಂದೈತಿ. ಇನ್ನೊಮ್ಮೆ ನೆನಪಿಸಿ ಮೊದಲು ಪ್ರಥಮ ಕೇಳ್ತಾನೆ, 4 ಥರ ಮಳೆ ಆಗ್ತೈತಿ, 4 ಥರ ಬೆಳೆ ಬರ್ತೈತಿ. ಅದೇ ಹಂಗ್ರಿ ಅಪ್ಪಾರ, ಮಳೆ ಬೆಳೆ ಒಂದಾಗಿ ತಿಳ್ಕೊಂಡು ಮತ್ತು ನೀವು 4 ಥರ ಹೇಳಾಕದ ಮುಂದೆ ನಿಮಗೆ ಗುರ್ತಾಕ. 4 ಥರ ಮಳೆ ಆಕೈತಿ. ಬರೀ ಚಮಕೇರಿದ ಅಷ್ಟೇ ಹೇಳಂಗಿಲ್ಲ, ಇಡೀ ವಿಶ್ವದನ ಮಳೆ ಬೆಳೆ ಹೇಳಕತ್ತ ನಾ ಈಗ. ಒಂದೊಂದು ಕಡೆ ಹೆಚ್ಚು ಕಡಿಮೆ ಆಗ್ತೈತಿ. 4 ಥರ ಮಳೆ ಆಗ್ತೈತಿ, 4 ಥರ ಬೆಳೆ ಬರ್ತೈತಿ. ದರ ಮಾತ್ರ ಒಮ್ಮೆ ಮ್ಯಾಲ್ಗಿ ಮ್ಯಾಗ ಏರ್ಕೊಂಡಿರ್ತೈತಿ, ಒಮ್ಮೆ ಅಂಗಳಕ್ಕೆ ಬರ್ತೈತಿ. ನಡುಮನ್ಯಾಗ ಇರಾಕು ಅಲ್ಲತ್ತೈತಿ. ಯಾರೂ ರೈತ ಬಾಂಧವರು ಯಾರೂ ಅಂಜು ಕಾರಣಿಲ್ಲ. ನೆರೆ ನೆಂಬಿದವರನ್ನ ಭಕ್ತಿದಿಂದ ಸೇವಾ ಮಾಡೋರನ್ನ ಹೆಂಗೆ ಕಾಪಾಡ್ತಾನಪ್ಪ ಅಂತಂದ್ರೆ, ಹೆಂಗೆ ಹಡೆದ ತಾಯಿ ಕೂಸಿನನ್ನ ತನ್ನ ಒಡಲೊಳಗಿಟ್ಟುಕೊಂಡು ಗುಡಿಯಲ್ಲಿ ಕಟ್ಕೊಂಡು ಹೆಂಗೆ ಜೋಪಾನ ಮಾಡ್ತಾಳ, ಹಂಗೆ ಸದಾಶಿವ ಶಿವಯೋಗಿ ಮಾಡ್ತಾನೋ ನೀವು ಯಾರೂ ಚಿಂತೆ ಮಾಡಿ. ಇಷ್ಟೇನು ನಿಮಗೆ ಹೇಳೈತಿ. ಆನೆ ಕಿಮ್ಮತ್ತ ಎತ್ತಿಗೆ, ಎತ್ತಿನ ಕಿಮ್ಮತ್ತ ಕುರಿಗೆ, ಕುರಿ ಕಿಮ್ಮತ್ತ ಕೋಳಿಗೆ, ಕೋಳಿ ಕಿಮ್ಮತ್ತ ಮನುಷ್ಯನಿಗೆ ಕಿಮ್ಮತ್ತಿಲ್ಲಾಗೈತಿ. ವಾಹನಗಳೇ ಕುರಿ ಹಿಂಡಗತೆ ಭಾಳ ಬೆಳೆದಾವ. ರೋಡ್ ಒಳಗೊಂದೊಂದು ದೊಡ್ಡ ಆಗ್ಯಾವು, ಸಣ್ಣ ಆಗ್ಯಾವ. ನಿಮಗೆ ಹೇಳ್ತನು, ಹೊರಸಲ ದಾಟಿದು ಹೊರಗೆ ಹೋದ ಮನುಷ್ಯ ವಾಹನ ಮ್ಯಾಗ ಹೋಗೋರು ಭಾಳ ಎಚ್ಚರ್ಲೆ ಹೋಗ್ರಿ, ಭಾಳ ಎಚ್ಚರ್ಲೆ ಬರ್ರಿ. ಯಾಕತ್ತಂದ್ರೆ ಇದು ವಿಷಯನ ಹಂಗೈತಿ. ಹೆಂಗೆ ಕೋಳಿ ಫಾರ್ಮ್ದಾಗ ಒಮ್ಮೆ ಬ್ಯಾನ್ ಬತ್ತು, ಕುರಿ ಫಾರ್ಮ್ದಾಗ ಒಮ್ಮೆ ಬ್ಯಾನ್ ಬತ್ತಂದ್ರೆ ಹೆಂಗ ಲಟಪಟ ಸಾಯ್ತವಲ್ಲ, ಹಂಗೈತಿ ಇದು ಕಾಲಿ. ಇನ್ನೊಂದು ನಿಮಗೆ ಹೇಳಿನ ನಿತ್ಯ ಭಾಳ ಸಲ ಹೇಳೈತಿ, ನಿಮ್ಮ ಕಿವಿಗೂ ಬಿದ್ದಾವ. ನಿತ್ಯ ಪ್ರಳಯ, ಕಾಲ ಪ್ರಳಯ, ಅಹಂ ಪ್ರಳಯ, ಪ್ರಳಯ, ಮಹಾಪ್ರಳಯ. ಇನ್ನ ಪ್ರಳಯಕ್ಕೆ ಹೋಗಿ ಮುಟ್ಟಿಲ್ಲ, ಆ ಪ್ರಳಯಕ್ಕೆ ಬರೋ ತಯಾರಿ ನಡೆದೈತಿ. ಮಹಾಪ್ರಳಯ ಅಂತರೂ ಮುಂದೈತಿ. ಇದು ಅಹಂ ಪ್ರಳಯ ಅಂತಂದ್ರೆ ನಿತ್ಯ ದಿವಸ ಎಲ್ಲರ ಅವ್ರ ದೇಹಕ್ಕೆ ಜೀವಕ್ಕೆ ಬಿಡುಗಡೆ ಆಗಿ ಆಯುಷ್ಯ ತೀರ್ಕೋತಾರೆ. ಇದು ನಿತ್ಯ, ಇದು ನಡೆದೈತಿ. ಜನನ ಮರಣ. ಆ ಕಾಲ ಕಟ್ಟಳೆಯನ್ನು ನಿಲ್ಲಿಸುವ ಶಕ್ತಿ ಯಾರಿಗೆ? ನಡೆದ ಬಿಸರು ಗಾಳಿ ಬೀಸಬೇಕು, ಬೆಂಕಿ ತೇಜವನ್ನು ಕೊಡಬೇಕು. ಇದು ನಡೆದಿದ್ದು. ಆ ಒಂದು ಅಹಂ ಪ್ರಳಯ ಮಾನ್ಯ ಆತ. ಅಹಂ ಪ್ರಳಯ ಅಂತಂದ್ರೆ ಅದಕ್ಕೆ ಕಾರಣದಲ್ಲಿ ಏನಿಲ್ಲ, ಜಗಳ ಆಡಿದು ದಿವ್ಯಾಗ. ಅಹಂ ಪ್ರಳಯ, ನಾ ಬಡ ನೀ ಬಡ, ನನ್ನ ದೇಶ ದೊಡ್ಡದು, ನಾ ದೊಡ್ಡವ, ನನ್ನಲ್ಲಿ ಆ ಬಾಂಬ್ ಐತಿ, ನಿನ್ನಲ್ಲಿ ಈ ಬಾಂಬ್ ಐತಿ. ಅದನ್ನೆಲ್ಲ ಜಗತ್ತಿಗೆ ತೋರಿಸೋ ಸಲುವಾಗಿ ವಿದ್ಯೆ ಏನಾಕ್ಕವಲ್ಲ, ಇವೆಲ್ಲ ಅಹಂ ಪ್ರಳಯ. ನಾನು ಅಹಂಕಾರದಿಂದ ದೊಡ್ಡ ಮೀನು ಸಣ್ಣ ಮೀನಿನ ಮರಿ, ತಿಮ್ಮಿಂಗಲ ಮೀನಿನ ಮರಿ ನುಂಗಿದಾಗ ಹಂಗೆ ಆಗ್ತವೆ ಅಹಂ ಪ್ರಳಯ. ಇನ್ನು ಮುಂದೆ ಅಲ್ಲೆಲ್ಲಿಗೆ ಇದು ಶಾಂತಿ ಭಾಳ ಹೇಳ್ತೈತಿ. ಶಾಂತಿ ಕಮ್ಮಿ ಐತಿ, ಐಶ್ವರ್ಯ ಹೆಚ್ಚೈತಿ. ಕಾಯಿ ಕಸರ ಕಾಲು ಕಸ ಹಾಕಾವ. ನಿಮಗೆ ಇನ್ನೊಂದು ವಿಷಯ ಹೇಳ್ತೀನಿ, ಎಲ್ಲ ಕಡೆ ಶಿಕ್ಷಣ ಹಿಡ್ಕೊಂಡು ಒಂದು ಅಧಿಕಾರದ ಒಂದು ಸ್ಥಿತಿ ತಕ ಹೆಣ್ಮಕ್ಳು ಅವುಗಳ ಮೇಲೆ ಒಂದು ಹೆಜ್ಜೆ ಮುಂದಿದ್ರಿ.
ಆದ್ರೆ ನಮ್ಮ ಭಾರತ ದೇಶದ ಎಲ್ಲ ಸ್ತ್ರೀ ಎಲ್ಲ ತಾಯಂದಿರಿಗೆ ಹೇಳೋದಂದ್ರೆ ನಿಮ್ಮ ಸಂಸ್ಕೃತಿ ಬಿಡಬೇಡ, ಶಿಕ್ಷಣ ಕಲೀರಿ, ದೊಡ್ಡವರಾಗ್ರಿ. ಬಹುಶಃ ನನಗೆ ಅನಿಸ್ತತಿ ಇನ್ನು ಎಲ್ಲದರಾಗ ನೀವು ಮುಂದಾಗಂಗೆ ಕಾಣಿಸ್ತೀರಿ. ಆಗಿರಿ ಇನ್ನಟ್ಟು ಉಳ್ದೈತಿ ಇನ್ನು ಬಹುಶಃ ಅಡಿಗೆ ಮಾಡೋ ಪಾಳೆ ಇದು ಈ ಮ್ಯಾಲೆ ಕಾಲ ಎತ್ತಸ್ಮನೆ ಒಂದಿಟ್ಟು ವಿಚಾರ ಮಾಡಿ. ಸಣ್ಣಾಗಿದ್ದಾಗ ನಾ ಫಸ್ಟ್ ಇಲ್ಲಿ ಬಂದಾಗ ಯಾರು ಇಲ್ಲಿ ಮದುವೆ ಮುಂದೆ ಅದು ಅಂದ್ರೆ ನನಗೆ ಕರೆಯಕ್ಕೆ ಬರ್ತದೆ. ಈ ವರದಕ್ಷಿಣೆ ತಗೊಳ್ಳೋರು ನೋಡ ನನ್ನ ತಲೆ ಗಾವು ಏನು ಅವ್ರ ಮ್ಯಾಗ ಬದುಕವ್ರಿದ್ದೀರಿ. ಸದಾಶಿವ ಬಿಡ್ಕೋರಿ, ಕಾಯಿ ಕನ್ಯಾ ತಗೋರಿ, ನೀವು ಸಂಸಾರ ಮಾಡ್ರಿ. ನಾವು ಮುಂದೆ ನನ್ನ ತರೋದು ಬಿಟ್ಟರು ಭಾಳ ಚಲೋ. ಅದು ಏನಿತ್ತಪ್ಪ ಅಂತಂದ್ರೆ ವರದಕ್ಷಿಣೆ. ಆಗ ಹೆಣ್ಣು ಹುಟ್ಟಿದ್ರೆ ಒಂದು ಹುಣ್ಣು ಹುಟ್ಟಿದಂಗೆ ಹತ್ತಿದ್ರು. ನಿಮಗೂ ಗುರ್ತಕ್ಕಿಲ್ಲವ ಮೊದಲು ಒಂದು 20-30 ವರ್ಷದಿಂದ ಹೌದಿಲ್ಲ. ಅದು ಕಾಲ ತಿರುಗೈತಿ. ಈಗ ವಧು ದಕ್ಷಿಣ ಚಾಲು. ಈಗ ಹೆಣ್ಣು ಹುಟ್ಟಿದ್ರ ಹಣ್ಣು ಹುಟ್ಟಿದಂಗ ಅವ್ರ ತಂದೆ ತಾಯಿ ಹೆಸರಲ್ಲೇ ಎಷ್ಟೋ ಲಕ್ಷ ರೊಕ್ಕ ಬಿಟ್ಟು ಮದುವೆ ಮಾಡ್ಕೊಳ್ಳೋ ಪ್ರಸಂಗ ಬಂತು. ಮೊನ್ನೆ ಒಂದು ಕಳ್ಳಾಗಿಂದ ಅಕ್ಕ ಮಗನ ಕೊಟ್ಟು ಒಂದಿಟ್ಟು ಬಡವ ಅದಾನ ಬಿಡ, ಆದರೂ ವಿದ್ಯಾವಂತದಾನು, ನೌಕರಿನೂ ಐತಿ. ಅದು ವಯಸ್ಸಿಗೆ ಬಂದು ಬಳಕ ಚೆನ್ನಾಗಿದ್ದಾಗ ಲಗ್ನ ಆಗಿತ್ತು. ಮತ್ತು ಹೇಳಿಲ್ಲ ವ್ಯವಹಾರ ಎಲ್ಲ ಬರುತ್ತಿಲ್ಲ. ಅವು ಬಂದು ಹೇಳಕತ್ತು, ಯಾಕೆ ಕಳ್ತೀವೋ ತಮ್ಮ, ಮತ್ತು ಸೆಕೆಂಡ್ ಇಯರ್ ಮುಗಿಸಿ BA ಫಸ್ಟ್ ಹೋಗ್ಯಾಡ್ರಿ, ಮತ್ತು ಕರ್ಕೊಂಡು ಹೋಗೋಣಕತ್ತೇವು, ನಾವು ಕರ್ಕೊಂಡು ಬರ್ತೀವಿ ಅಂದವ. ಅದು ಪಾಪ ಕರ್ಕೊಂಡು ಅದು ಆತರ ವ್ಯಾಪಾರ 5 ತೊಲಿದು ಅದೇನು ಕೊಳ್ಳಾಗಿತ್ತು ಗಂಟನ್ ಗಂಟಲು ಗಂಟ ಅದಂಗೆ 5 ತೊಲಿದು ಗಂಟನ್ನು ಮಾಡಿಸಿ ಇಲ್ಲಿ ಹಾಕಿದ ಬಳಕ ಕಳ್ಸೋರ್ತಾರೆ. ಅಂದರೆ ಹೇಳೋ ತಾತ್ಪರ್ಯ ಅಂದ್ರೆ ಕಾಲ ಇರ್ತದೆ. ಕಾಲ ಬದಲು ಹಾಕ್ಕೋತ ಇರುತ್ತೆ. ಹಂಗೆ ಈ ಕಾಲ ಕದಲು ಕಾಂಚನ ಕಾರ್ಯಸಿದ್ಧಿ ಲಕ್ಷ ಇಟ್ಕೋರಿ. ಇನ್ನು ನೀವು ರೈತರು, ವ್ಯಾಪಾರಸ್ಥರು, ಉದ್ಯೋಗಸ್ಥರು ಅದರಾಗ ತಾಯಂದಿರು ಭಾಳ ಎಚ್ಚರ ಇಟ್ಕೊಂಡು ನೀವು ಬಾಳೆ ಮಾಡಬೇಕಾಗಿತ್ತು. ಇದಕ್ಕೆ ಹುಚ್ಚರಾಗ್ತೀರಿ. ಇನ್ನು ಒಂದು ವಿಷಯಪ್ಪ ಆತಂದ್ರೆ ಹಿಂದಕ್ಕೊಮ್ಮೆ ನಿಮಗೆ ಹೇಳೈತಿ, ನಿಮ್ಗೆ ಗೊತ್ತಿರ್ಬೇಕು. ನೀರಿಗಾಗಿ ಜಗಳ, ದಾರಿಗಾಗಿ ಜಗಳ, ದೊರೆಗಾಗಿ ಜಗಳ, ಖರ್ಚಿಗಾಗಿ ಜಗಳ, ಕುರ್ಚಿಗಾಗಿ ಜಗಳ ಚಾಲು ಐತಿ ನೋಡಿ. ಹಿಂದಕ್ಕೆ ಹೇಳೈತಿ. ಅದು ಇರಲಿ. ಇನ್ನು ನೀವು ಹೆಂಗೆ ಬಾಳೆ ಮಾಡ್ಬೇಕಂತಂದ್ರೆ ಪ್ರತಿ ಒಂದು ಹೆಜ್ಜೆ ಮನಸ್ಸಿನಲ್ಲಿ ಸದಾಶಿವ ಶಿವೈ ಮುಖ್ಯ ಅಂತೇಳಿ ಮನಸ್ಸಿನಾಗ ಸ್ಮರಣ ಮಾಡಿ ಹೆಜ್ಜೆ ಹಿಡಿದು ಆನಂತರ ಏಳಾಗೊಮ್ಮೆ ಸ್ಮರಣ ಮಾಡೋದು, ಮನ್ಕೊಳಾಗೊಮ್ಮೆ ಸ್ಮರಣ ಮಾಡೋದು. ಯಾವ ಸದಾಶಿವ ಶಿವೈ ಮುಖ್ಯನ ಸ್ಮರಣ ಮಾಡಿ ಸಂಸಾರ ಮಾಡ್ತೀರಿ ಅವರಿಗೆ ಮರಣದ ಭಯ ಇಲ್ಲ. ನಿಮಗೆ ಹಿಂದಕ್ಕೊಮ್ಮೆ ಹೋದ ಸಲನು ಹೇಳೈತಿ. ಈಗ 1 ವರ್ಷ 2 ವರ್ಷ ಹೇಳಾಕತ್ತೈತಿ. ಅದು ಮುಂದಾಕೈತಿ. ಹಸರ ನಾಮದ ಒಡೆಯ ಹಂಡ ಕುದುರೆಯ ನೀರಿ ಹರುಷಾಗಿ ಬರುವ ದೈತರ ದಂಡ ಎದ್ದು ಕಸಲತ್ತ ಕಮಾಯಿ ಮಾಡುವರನ್ನ ಮೂರು ಲೋಕದ ಒಡೆಯ ಮಸಲತ್ತ ಮಾಡಿ ಅವರನ್ನೆಲ್ಲ ಮಣ್ಣ ಕೊಡುವನನ್ನ ಚಂದ್ರಗಿರಿ ಸಾಕ್ಷಿ ಹೇಳುವೆನು ಚಿಕ್ಕನ ನುಡಿ ನೀವು ಅಕ್ಕರೆಯಿಂದ ಕೇಳಿರನ್ನ ಅಂತ ಹೇಳಿ ಒಂದು ಮಾತು.
ಇನ್ನೊಂದು ಹೇಳೈತಿ, ಮುಂಡಿಗೆ ಉಳುವಿ ಒಳಗೊಂಡು ಮುಂಡಿಗೆ ಉರುಳುವುದನ್ನು ಉರುಳುತ್ತ ನಾ ಮೇಲ ನೀ ಮೇಲ ಅನ್ನುವವರನ್ನೆಲ್ಲ ಮಣ್ಣು ಒಳಗೆ ಇಳಿಸಿ ತಾನು ಉರುಳುತ್ತಾ ಬಂದು ದುಷ್ಟ ನಕ್ಷತ್ರಗಳನ್ನೆಲ್ಲ ಕಳಿಸಿ ಶಿಷ್ಟ ನಕ್ಷತ್ರಗಳನ್ನೆಲ್ಲ ಕೆಲವೊಂದು ಕಳಿಸಿ ದುಷ್ಟ ಶಿಷ್ಟ ನಕ್ಷತ್ರಗಳು ಮಿಶ್ರ ಇರುವಂಥ ಭೂಲೋಕದ ಮೇಲಿನ ನಕ್ಷತ್ರಗಳನ್ನೆಲ್ಲ ಕಳಿಸಿ ಅಕ್ಷತ್ರ ಆಗಿ ಅಕ್ಷಯವಾಗಿ ಮೆರೆಯುವುದನ್ನು ಉಳವಿ ಒಳಗೊಂದು ಮುಂಡಿಗೆ ಉರುಳು ಈಗ ಹೇಳೈತಿ. ಹಿಂದಕ್ಕೆ ನಿಮಗೆ ಮೀಟಿಂಗ್ದು ಒಂದು ಹೇಳಿದ್ಲ, ಹಟೆದಾಗ ಮೀಟಿಂಗ್ ನಡೆದೈತಿ, ಅದು ಎಲ್ಲ ನಿಮ್ಗೆ ಗುರ್ತಾಗಿತ್ತು, ಅದನ್ನೇನು ಹೇಳೋದು ಬೇಡ. ಈಗ ಮೀಟಿಂಗ್ ನಡೆದೈತಿ, ಅದು ಅಲ್ಲಿ ನಡೆದೈತೆ. ಈಗ ಎಲ್ಲಿ ನಡೆದೈತಪ್ಪ ಅಂತಂದ್ರೆ ಸುನಕನ ಜೊತೆ ಮೀಟಿಂಗ್ ನಡೆದೈತಿ. ಸುನಕ ಮೀಟಿಂಗ್ ನಡೆದೈತಿ. ಅಂದ್ರೆ ಶುದ್ಧವಾದದ್ದು, ಪರಿಶುದ್ಧವಾದದ್ದು, ಪ್ರಸಿದ್ಧವಾದದ್ದು. ನ ಅಂದ್ರೆ ನೆರೆ ನಂಬಿದ್ದು, ನಂಬಿಕೆ ಉಳ್ಳದ್ದು. ಕ ಅಂದ್ರೆ ಕರ್ತವ್ಯ ಲೋಪವಾಗದೆ ಪ್ರಾಣವಾದರೂ ವಚನಮಾನ ಹೋಗದಂತೆ ನಡೆದುಕೊಳ್ಳುವುದು. ಇದಕ್ಕೆ ಸುನಕ ಅಂತ ಮೀಟಿಂಗ್ ನಡೆದೈತಿ. ಅದೆಲ್ಲರ ಫೈನಲ್ ಆದ್ರೆ ಅಬ್ಬಾಬ್ ಏನು ಈ ಭೂಮಿ ಮ್ಯಾಗ ಎಷ್ಟು ಮಂದಿ ದುಷ್ಟರದಾರ ನೋಡ, ಅವ್ರನ್ನೆಲ್ಲ ಪಾತಾಳಕ್ಕೆ ಇಳಿಸಿ ಶಿಷ್ಟನಷ್ಟ ಉಳಿಸಿ ಈ ಭಾರತ ದೇಶ ಭೂಮಿದಿಂದ ಆಕಾಶದ ಎತ್ತರಕ್ಕೆ ಕೀರ್ತಿಯನ್ನು ಬೆಳೆಸಿ ಇಡೀ ಜಗತ್ತ ಭಾರತದ ಮಾತು ಕೇಳುವಂಗೆ ಮಾಡ್ತಾನವ. ಅಲ್ಲಿ ಮೀಟಿಂಗ್ ನಡೆದೈತಿ. ಇನ್ನು ತಮ್ಮೆಲ್ಲರಿಗೂ ಒಂದು ಹೇಳೋದಪ್ಪ ಆತಂತ, ಎಲ್ಲರೂ ನಾ ಬಡ ನೀ ಬಡ ಅನ್ನೋರೆಲ್ಲ ಎಲ್ಲೆಲ್ಲಿ ಹೋಗ್ತಾರಪ್ಪ ಅಂತಂದ್ರೆ ಬಡಾಯಿ ಕಚ್ಕೊಂಡು ಹಳ್ಳ ಹಿಡಿದು ಹೋಗ್ತಾರೆ. ಆ ಕಾಲ ಶುರು. ಇನ್ನು ಪ್ರಳಯಕ್ಕೊಂದು ಆದಿಸ್ಥಿತಿ, ಆದಿಶಕ್ತಿ ಒಂದು ಮಾತು ಹೇಳ್ತೀನಿ. ಕರ್ತಾ ತ್ರೇತಾ ದ್ವಾಪಾರ ಕಲಿಯುಗ, ಈ ಎಲ್ಲ ಯುಗಗಳ ಮುಂಚಿತ ಮಹಾಯುಗ. ಮಹಾಯುಗಕ್ಕೆ ಮಾಯೆ ಆಶ್ರಯ, ಆ ಮಾಯೆಗೆ ಆಶ್ರಯ ಮಹಾದೇವ ಶಿವ. 33 ಮುಖವುಳ್ಳವಳು ಅಲ್ರಿ ಮುತ್ಯ. ನಮಗೆ ಒಂದೊಂದು ಮುಖ ರಗಡಾಗೆ ಹೋಗಿ 33 ಅದು ಹಂಗೆ ಇಲ್ಲಿ ಇದ್ದದ್ದೇ ಹೇಳ್ಬೇಕ್ರಿ, ಇದ್ದದ್ದು ಹೇಳಕ್ಕೆ ಕೊಡುದು. 33 ಮುಖವುಳ್ಳವಳು ಶಿವನಪ್ಪನೆಯನ್ನು ಪಡೆದು ಯುಗಗಳ ಆಚೆ ಆಶ್ರಯವಾಗಿರ್ತಕ್ಕಂಥ ಶಕ್ತಿ ಈ ಕಲಿಯುಗದಲ್ಲಿ ಪ್ರವೇಶವಾಗಿ ದುಷ್ಟರನ್ನೆಲ್ಲ ಚಂಡ ಮುಂಡಾಡಿ ಶಿಷ್ಟರನ್ನೆಲ್ಲ ಪರಿಪಾಲಿಸಿ 3 ಲೋಕದೊಳಗೆ ನಾನಾರು ಎಂಬುದನ್ನು ತಿಳಿಸಿಕೊಡುವಳನ್ನ ತಾವೆಲ್ಲರೂ ಇಷ್ಟಪಟ್ಟು ಇಚ್ಛೆಪಟ್ಟು ಅಂತಃಕರಣದಿಂದ ತಿಳಿದು ಆ 33 ಮುಖವುಳ್ಳವಳ ಪೂಜೆ ನೀವು ಮಾಡಿ ಧನ್ಯರಾಗಿರನ್ನ ತಿಳಿಸಿಕೇನವರು ಮಾಡಿ ಎಲ್ಲ ಏನು ಬರ್ತಾವೇನು ಮುಂದೆ. ಇನ್ನೊಂದು ಹೇಳ್ತಾನೆ, ಆಕಾಶ ಒದರಿತ್ತು, ನಿಮಗೆ ಸೂಚಿ ತೋರಿಸ್ತೈತಿ. ಭೂಮಿ ನಡಿಗಿತ್ತು,
ಗಾಳಿ ಚಂಡಮಾರುತದ ಹಾಗೆ ಬೀಸಿತ್ತು, ತೇಜ ಉದ್ಭವಿಸಿತ್ತು. ಜಲ ಕೆಲವೊಂದು ಕಡೆ ಗಟ್ಟಿಕೊಂಡು ಕೆಲವು ಕಡೆ ಬೈದಾಡಿ ಅಲ್ಲೋಲ ಕಲ್ಲೋಲ ಮಾಡಿ ತನ್ನ ಇದು ಬರ್ತೈತಿ. ಆದರೆ ನೀವೆಲ್ಲರೂ ಭಾಳ ಸಹನಶೀಲತೆಯಿಂದ, ಭಾಳ ಸಮಾಧಾನ ಶಾಂತಿದಿಂದ ಯಾರ ನೀವು ಭಯ ಭಕ್ತಿ ಗೌರವದೊಂದಿಗೆ ಈ ಚಮಕೇರಿ ಮುತ್ಯಾಗ ನಡ್ಕೋತೀರಿ, ಅಂತಃಕರಣದಿಂದ ಅಷ್ಟು ನಿಮಗೂ ಅಷ್ಟೇ ಗೌರವ ಕೊಟ್ಟು ನಡ್ಕೋತಾರೆ. ಸರಿ, ಮೊದಲು ನೀವು ನಡ್ಕೋಬೇಕು, ಮತ್ತೊಬ್ರು ನಿಮಗೆ ನಡ್ಕೋಬೇಕು. ಯಾಕಂದ್ರೆ ತಂದೆ ಬಾಯಿಗೆ ನಮಸ್ಕಾರ ಮಾಡಿದಾಗ ಗುರುವಿಗೆ ಅದು ಕೂಸಿಗೆ ಹೇಳಬೇಕಾಗಿಲ್ಲ, ತಾನ ಸಾಷ್ಟಾಂಗ ಹಾಕ್ತದೆ. ಅಲ್ಲಿ ನೋಡ್ತಿರ್ತಾನೆ. ನಾವು ಅವತ್ತನ್ನ ಚಂದ ಹಿಡಿದು ನಾನಿ ಗೋಣ್ ಮುಗ್ದಿಪ್ಪ ಮತ್ತು ನೀ ಬಾಗಿ ನಮಸ್ಕಾರ ಅತ್ತಾಗ ಮಾಡಂಗಿಲ್ರಿ ಭಾಳ. ನೀ ಮೊದಲು ಮಾಡು ಮರ ಅವ್ ಮಾಡಿದ ಅವ್ನ ಬಾಯಿಗೆ ಮಾಡಿಬಿಡೋದು, ಅದು ಹುಡುಕ್ತ ಸಾಷ್ಟಾಂಗ ಹಾಕ್ತದ 2 ವರ್ಷದಿದ್ದು. ಅಂದ್ರೆ ತಂದೆ ತಾಯಿ ಎಲ್ಲರೂ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ವಿಚಾರ, ಹಸಿರು ಬಂದವ್ರಿಗೆ ಒಂದು ರೊಟ್ಟಿ, ಇದು ಎಲ್ಲರಿಗೂ ನೀವು ದಾನ ಧರ್ಮ ಪರೋಪಕಾರಿಗಳಾಗಿ ನೀವೆಲ್ಲರೂ ಭಾಳ ಚಂದದಿಂದ ಭಾಳ ಬದುಕಬೇಕು ಅನ್ನೋದು ನನಗಿಷ್ಟ. ಮತ್ತೊಂದು ಏನೂ ಬಯಸಂಗಿಲ್ಲ, ಯಾವುದೂ ಬಯಸಿಲ್ಲ ಏನು, ಮತ್ತು ನಾ ಯಾವುದೂ ಇಚ್ಛಾನೂ ಮಾಡಿಲ್ಲ. ನಾ ದೊಡ್ಡ ಸ್ಥಾನ ಹೇಳಂಗಿಲ್ಲ. ನಾ ಎಲ್ಲರ ಆಶೆಗೆ ಬಿದ್ದಿದ್ರೆ ನಿಮ್ಮ ಮಠ ಬಂಗಾರದ ಇಟ್ಟಂಗಿ ಮಾಡಿಸಿ ಕಟ್ಟಿಸ್ತಿದ್ದೀವಿ. ಅದೇನು ನನ್ನ ತಲೆಯಾಗಿರಂಗ. ಭಕ್ತರ ಸುಖಿ ನನ್ನ ಸುಖಿ, ಭಕ್ತರ ಸಂತೋಷ ನನ್ನ ಸಂತೋಷ, ಭಕ್ತರ ವೈಭವ ನನ್ನ ವೈಭವ, ಭಕ್ತರ ಆರೋಗ್ಯ ನನ್ನ ಆರೋಗ್ಯ. ಈ ರೀತಿ ನಡೆದುಕೊಂಡು ಬಂದಂಥ ಮನುಷ್ಯ ಏನೋ ಚಿಂತೇರಿಗೂ ನಮ್ಮ ಮೂಲ ಪುರುಷ ಧಾರವಾಡ ಬಬಲಾದೀಶ್ವರಿಗೂ ಒಂದು ಅನ್ಯೋನ್ಯ ಸಂಬಂಧ ಐತಿ. ಅದಕ್ಕೆ ನನ್ನ ಕರೆಸೈತಿ, ನೀವೆಲ್ಲ ಸೇವಾ ಮಾಡಕತ್ತೀರಿ. ಇಷ್ಟೇನು, ಈಗ ನೀವು ಮಕ್ಕಳ ಹಿಡಿದಿರ್ತೀರಿ, ಅಪ್ಪನಕ್ಕಿಂತ ಮಗ ದೊಡ್ಡ ಅಧಿಕಾರಿ, ದೊಡ್ಡ ಆಫೀಸರ ಅಥವಾ ದೊಡ್ಡ ಶ್ರೀಮಂತ, ದೊಡ್ಡ ಉದ್ಯಮಿ ಆದಂದ್ರೆ ತಂದೆ ತಾಯಿಗೆ ಅಸಂತೋಷ ಆಕೈತಿ, ಸಂತೋಷ ಆಕೈತಿ? ಸಂತೋಷ ಆಗುತ್ತೆ. ನಮ್ಮ ಬಾಳೆನೂ ಹಿಂಗೆ. ಎಲ್ಲರೂ ಮಕ್ಕಳು ನಿಮ್ಮ ಹಡದ ತಂದೆ ತಾಯಿ ಯಾರ್ಯಾರು ಬೇರೆ ಅದ. ನನಗೆ ನೀವೆಲ್ಲರೂ ಪಡೆದ ಮಕ್ಕಳು. ನೀವೆಷ್ಟು ನಿಮ್ಮ ಹೆಸರು ಬರ್ತೈತಿ, ನೀವೆಷ್ಟು ಚಂದ ಇರ್ತೀರಿ, ಅಟ್ ನನಗೆ ಹಂಡೆ ಹಾಲು ಕುಡ್ದಟ್ಟು ಸಂತೋಷ. ನನಗೆ ಜಡ್ಡು ಹೋದ ಪುಣ್ಯಾತ್ಮನ ಸ್ಥಾನಕ್ಕೆ ತಾವೆಲ್ಲರೂ ಸದಾವಕಾಲ ಹಂಗೆ ಉಸಿರು ನಿಮ್ಮ ದೇಹಕ್ಕೆ ಮುಕ್ತಿ ಇತ್ತು, ಹಂಗೆ ಸದಾಶಿವ ಶಿವಮೂರ್ತಿಯನ ಹೆಸರು ನಿಮಗೆ ನಿಮ್ಮ ಸಂಸಾರಕ್ಕೆ ಮುಕ್ತಿ. ಆ ಉಸಿರಿನ ಜೊತೆ ಆ ಹೆಸರು ಬೆರೆಸಿ ನೀವು ಸ್ಮರಣೆ ಮಾಡಿರಿ, ನೀವೆಲ್ಲರೂ ಉದ್ಧಾರ ಆಗ್ತೀರಿ. ಎಲ್ಲರೂ ಬಂದೀರಿ, ಗಡ್ಬಡ್ ಮಾಡಬೇಡ್ರಿ. ಬಹುಶಃ ಈ ಸಲ ಜನ ಕಮ್ಮಿ ಕೂಡೈತಿ. ಯಾಕೆ ಕೂಡೈತಪ್ಪ ಅಂತಂದ್ರೆ 2 ಕಾರಣದಿಂದ ಅವಾಗಿಂದ ಈಗ 36 ವರ್ಷಕ್ಕೊಮ್ಮೆ ಬರ್ತೈತಿ. ಕೆಲವೊಬ್ಬರು ಮನೆ ಶಾಂತಿ, ಮದುವೆ, ತಮ್ಮ ಮನೆ ಕಾರ್ಯಕ್ರಮ, ಅದಕ್ಕೆ ಇದಕ್ಕೆ ಕೆಲವೊಬ್ಬರು ತೊಡಕ್ಯಾರ. ನಿನ್ನೆ ಏನು ಅದೇನು ಹೇಳಿಲ್ಲ, ಗದ್ನಿ, ಅದ್ರ ಸಿಡಲ, ಅದ್ರ ಗಾಳಿ, ಹಂಗೆ ಅರ್ಧ ಮಂದಿ ಹೋಗಿದ್ದಾರೆ. ಇರಲಿ ಇದ್ದಟ್ಟು ಅದಕ್ಕೇನೈತಿ, ಅದಕ್ಕೆ ಜನ ಕಳಸ್ಟರಿ ಇರಲಿ, ಕೆಮೇರಿ ಇರಲಿ, ನೀವೆಷ್ಟು ಅಂತಃಕರಣಲ್ಲೇ ಸೇವೆ ಮಾಡ್ತೀರಿ ಅದು ದೊಡ್ಡ, ಅದು ಭಾಳ ದೊಡ್ಡ. ನೀವು ಹಸಿದು ಬಂದವ್ರಿಗೆ ಖಾರ ರೊಟ್ಟಿನೇ ಇರಲಿ, ಸಂತೋಷದಿಂದ ಉಣಿಸ್ರಿ, ಅದು ಅಮೃತ ಸಮಾನ ಆಕೈತಿ. ಏನು ನೀವು ಅಸಂತೋಷದಿಂದ ಅಸಮಾಧಾನ ಪಟ್ಟು ಹಸಿರು ಬಂದವಳು ನೀರು ಕಳಿಸ್ರಿ, ಹಿಂಗೆ ಅಂದು ಉಂಡ್ರಿ, ಅದು ಹುಗ್ಗಿ ತುಪ್ಪ ಇದ್ದರೂ ಅದು ಮುಳ್ಳ
ಅದಕ್ಕೆ ತಾವೆಲ್ಲರೂ ಇಂಥ ಪುಣ್ಯ ಕ್ಷೇತ್ರ ಸಿಕ್ಕೈತಿ. ಹುಬ್ಳಾದೇವ್ರು ಹಿಂದಕನ ಹೇಳ್ಯಾರ, ಮಟ್ಟಿ ಬಂಗಾರ ಕಡ್ಡಿ ಒಂದು ತುಸು ಆಗೈತಿ, ಇನ್ನಟ್ಟು ಆಗೈತಿ. ಆದ್ರೆ ಈ ಬಂಗಾರ ಕಡ್ಡಿಯನ್ನು ನೀವು ಉಳಿಸ್ಕೊಂಡು ಏನು ಹೆಂಗೆ ಮಲ್ಲಮ್ಮನ ಆಶೀರ್ವಾದದಿಂದ ರೆಡ್ಡಿಯಾರೆಲ್ಲ ಶ್ರೀಮಂತರಾಗ್ಯಾರ ನೋಡಿ, ಹಂಗೆ ಈ ಸದಾಶಿವ ಚನ್ಕೇರಿ ಮುತ್ಯಾನ ಭಕ್ತರೆಲ್ಲ ಏನು ಆಕಿ ಕಡ್ಡಿ ಬಂಗಾರ ಅಂದಾಳ, ಏನು ನಿಮ್ಮ ಮನ್ಯಾಗಿನ ತಂಬುಗಳೆಲ್ಲ ಬಂಗಾರ ಎಲ್ಲರೂ ನಮ್ಮವರ, ಪ್ರಶ್ನೆ ಇಲ್ಲ. ಅದಕ್ಕೆ ಇದು ನಿಮ್ಮ ಮಠ ಜಾತ್ಯತೀತ ಮಠ, ಜಾತಿ ತಂದು ಹೋಗಿಸ್ಬೇಡ್ರಿ. ಇದು ಪಕ್ಷಾತೀತ ಮಠ, ಪಕ್ಷವನ್ನು ತಂದು ಹೋಗಿಸ್ಬೇಡ್ರಿ. ಇದು ವರ್ಣನಾತೀತ ಮಠ, ಅವ್ರ ಕಪ್ಪ ಬಿಳು ಅನ್ನೋದು ತಂದು, ಇದು ಸಾಂಪ್ರದಾಯತೀತ ಮಠ, ಅವರು ಆ ಸಂಪ್ರದಾಯ ಇವು ಈ ಸಂಪ್ರದಾಯ ಅದನ್ನು ತಂದು ಹೋಗಿಸ್ಬೇಡ್ರಿ. ಇಲ್ಲಿ ಒಟ್ಟು ಏನು ಬೇಕಪ್ಪ ಅಂತಂದ್ರೆ ನಿಮ್ಮ ಜಾತಿ ನಮಗೆ ಬೇಕಾಗಿಲ್ಲ, ನಿಮ್ಮ ನೀತಿ, ನಿಮ್ಮ ರೀತಿ, ನಿಮ್ಮ ಪ್ರೀತಿ, ನಿಮ್ಮ ಭಕ್ತಿ ಒಂದು ಕೊಟ್ಟರೆ ಸಾಕು. ಅದಕ್ಕೆ ಎಲ್ಲರೂ ಸರಿಯಾಗಿ ಏನು ನಾಷ್ಟಾದು ಮಾಡಿರಲಿಲ್ಲವ, ಏನು ಹೊಟ್ಟೆ ಹಸದಾವು, ನಾಷ್ಟ ಮಾಡಿರಿ, ಸಮಾಧಾನಲಿ ಎಲ್ಲರಿಗೆ ನೀಡಿ, ಒಂದು ಭಕ್ತರಿಗೆ ನೀವು ಸಮಾಧಾನಲಿ ಊಟ ಮಾಡಿ. ಯಾರು ಬರೋರು ದೂರಿನವ್ರು ಬಂದಂಥವ್ರು ಸಾವಕಾಶ ಸಮಾಧಾನ, ಇದು ವಿಧಾನ, ಸಮಾಧಾನ, ಪ್ರವಿಧಾನ. ಅದಕ್ಕೆ ಎಷ್ಟು ಶಾಂತಿ ಪ್ರಶಾಂತಿದಿಂದ ಇರ್ತೀರಿ ಅಷ್ಟು ಮಹಾಂತಿ ನಿಮಗೆ ಸಿಗ್ತೈತಿ. ಅದನ್ನೆಲ್ಲ ಪಡ್ಕೊಂಡು ತಾವೆಲ್ಲರೂ ಧನ್ಯರಾಗಬೇಕು. ಅಂಥ ಶಕ್ತಿ, ಅಂಥ ಭಕ್ತಿ, ಅಂಥ ಯುಕ್ತಿ, ಅಂಥ ಪರಿಶುದ್ಧವಾದ ಅಂತಃಕರಣವನ್ನು ಸದಾಶಿವ, ಶಿವಯೋಗಿ ಸಿದ್ದರಾಮೇಶ್ವರ, ಚಂದ್ರಗಿರಿ ಮಾತೆ, ಸಂಕ್ರಮ ಮಾತೆ ತಮಗೆ ಕೊಟ್ಟು ಕಾಪಾಡಲಿಕ್ಕೆ ಹೇಳಿ ನಾವು ಜೈ ಮಂಗಲಂ ಜೈ ನಮಃ ಪಾರ್ವತೀಶ್ವರ.